ಸರ್, ಕಾಲನ ಹೊಡೆತಕ್ಕೆ ಎಲ್ಲವೂ ಸಿಕ್ಕಾಕೊಂಡು ಹೊರಟೋಗುತ್ತೆ. ಅದನ್ನು ತಡೆಯುವಂಥ ಶಕ್ತಿ ಇರುವಂಥ, ವಿಷನರಿ ಇರುವಂಥ ರಾಜಕಾರಣಿ ಆಗಲಿ ಅಧಿಕಾರಿ ಆಗಲಿ ಇಲ್ಲಿವರೆಗೂ ಮೈಸೂರಿಗೆ ಬರದೇ ಇರೋದು ನಮ್ಮ ದೌರ್ಭಾಗ್ಯ. ಸೊ ಮೈಸೂರಿಗೆ ಯಾವುದೇ ಭವಿಷ್ಯ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಭಾಳ ನೋವಿನಿಂದ ಈ ಮಾತು ಹೇಳ್ತೀನಿ ಮೈಸೂರಿಗನಾಗಿ. ಯಾಕೆಂದರೆ ಯಾರಲ್ಲೂ ಆ ಪ್ರೀತಿ ಇಲ್ಲ. ಆಳುವ ವರ್ಗದಲ್ಲಿ ನಾವೆಷ್ಟೇ ಪ್ರೀತಿ ಇಟ್ಕೊಂಡ್ರೆ ಅದು ಪ್ರಯೋಜನವಿಲ್ಲ. ಅದು ಏನು ಅರಣ್ಯ ರೋದನ ಆಗುತ್ತೆ. ನಾನು ಯಾವತ್ತೂ ಜನಕ್ಕೆ ನಮ್ಮ ಬೆಂಗಳೂರಿಂದ ಬರೋರ್ಗೆ ಒಂದು ಮಾತು ಹೇಳ್ತಾ ಇರ್ತೀನಿ. ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗೋರು, ಮಕ್ಕಳು ಚಿಕ್ಕವ್ರು ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಗಾಳಿ, ಒಂದು ಒಳ್ಳೆ ನೀರು, ಒಂದು ಫ್ರೀಯಾಗಿ ಬೆಳೆಸ್ಬೇಕು ಅಂತ ಮೈಸೂರಲ್ಲಿ ಸೈಟ್ ತೊಗೊಂಡಿದ್ದೀನಿ. ನಾನು ಬೇಡ ಅಂತ. ಬೇಡ. ಯಾಕೆ ಬೇಡ? ಯಾಕೆಂದರೆ ನಾವು ಹುಟ್ಟಿ ಬೆಳಿತೀವಲ್ಲ, ನಮ್ಮ ಮಗು ಆಟ ಆಡೋಕೆ ಈಚೆ ಬರುತ್ತಲ್ಲ, ಯಾರ ಜೊತೆ ಬೆರೆಯುತ್ತೆ ಅನ್ನೋದು ಇಂಪಾರ್ಟೆಂಟು. ನೀನು ಅಲ್ಲಿ ಸೈಟ್ ಮಾಡಿದೆ, ಇಲ್ಲಿ ಮನೆ ಮಾಡಿದೆ, ಇಲ್ಲಿ ಫಾರಿನ್ ಟೂರ್ ಹೋಗಿದ್ದೆ, ಇವತ್ತು ಇಲ್ಲಿ ಚಿನ್ನ ತಗೊಂಡೆ, ಇಲ್ಲಿ ದುಷ್ಸಂಪಾದನೆ ಮಾಡಿದೆ, ಈ ರೀತಿ ಮೆಂಟಾಲಿಟಿ ಇದ್ದರೆ ನೀನೇನು ಬೆಳವಣಿಗೆ ಕಾಣ್ತೀಯಾ? ಸಾಧ್ಯನೇ ಇಲ್ಲ. ಹಾಂ, ಬೆಂಗಳೂರಲ್ಲಿ ಹಂಗಲ್ಲ. ನಿಮಗೆ ರಾಕೆಟ್ ಸೈನ್ಸ್ ಟೆಸ್ಲಾ ಕಾರಿಂದ ಹಿಡಿದು ಇವತ್ತು ಜಮೀನಲ್ಲಿ ಏನು ಹಾಕಿದ್ರೆ ಏನು ಬರುತ್ತೆ ಅನ್ನೋಂಥ ಪರಿಣಿತರು ಬೆಂಗಳೂರಲ್ಲಿ ಬೀದಿ ಗಲ್ಲಿಗೆ ಸಿಗ್ತಾರೆ. ಭಾಳ ಅನುಭವ. ಮೈಸೂರಿಗರು ಒಳಮುಚ್ಚುಗರು. ಈ ಬಂಧನ ಪಿಕ್ಚರ್ ನೋಡಿದ್ದೀರಾ? ತುಟಿ ಮೇಲೆ ಬಂದಂಥ ಮಾತೊಂದೇ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೈಸೂರಿಗರು ಹಂಗೆ. ಸರ್, ಮೈಸೂರು ಬಗ್ಗೆ ಬರೋದಾದರೆ ನಿಮ್ಮ ಕಾಲಘಟ್ಟಕ್ಕೂ ಈಗಿನ ಮೈಸೂರು ಟ್ರಾಫಿಕ್ ಜಾಮ್ ಆಗ್ತಾ ಇದೆ, ಟ್ರಾಫಿಕಲ್ಲಿ ಶುರು ಆಗ್ತಾ ಇದೆ, ಎರಡನೇ ಬೆಂಗಳೂರು ಅಂತ ಕರೀತಾರೆ, ಬೃಹತ್ ಕಟ್ಟಡಗಳು ತಲೆ ಎತ್ತಾ ಇದೆ. ಸೊ ಇದ್ರ ಬಗ್ಗೆ ಹೇಳೋದಾದರೆ ಪಾರಂಪರಿಕ ನಗರಿಗೆ ಬೆಳವಣಿಗೆ ಅವಶ್ಯಕತೆ ಇದೆಯಾ ಸರ್? ಸರ್, ಕಾಲನ ಹೊಡೆತಕ್ಕೆ ಎಲ್ಲವೂ ಸಿಕ್ಕಾಕೊಂಡು ಹೊರಟೋಗುತ್ತೆ. ಅದನ್ನು ತಡೆಯುವಂಥ ಶಕ್ತಿ ಇರುವಂಥ, ವಿಷನರಿ ಇರುವಂಥ ರಾಜಕಾರಣಿ ಆಗಲಿ ಅಧಿಕಾರಿ ಆಗಲಿ ಇಲ್ಲಿವರೆಗೂ ಮೈಸೂರಿಗೆ ಬರದೇ ಇರೋದು ನಮ್ಮ ದೌರ್ಭಾಗ್ಯ. ಯಾವುದೇ ವಿಷನರಿ ಇಲ್ಲದೆ ಇರುವಂಥ ರಾಜಕಾರಣಿಗಳು ನಮ್ಮನ್ನು 70 ವರ್ಷದಿಂದ ಆಳಿ ಮೈಸೂರನ್ನು ಹಾಳು ಮಾಡಿದ್ದಾರೆ. ಕೊನೆಗೆ ಎಲ್ಲಿಗೆ ಬರುತ್ತೆ? ಅರಮನೆ ಒಂದು ಉಳ್ಕೊಂಡು ಮೈಸೂರಲ್ಲಿ ಇರತಕ್ಕಂಥ 300 ಚಿಲ್ಲರೆ ಐತಿಹಾಸಿಕ ಪಾರಂಪರಿಕ ಕಟ್ಟಡಗಳು ನಾಶವಾಗಲಿವೆ. ಒಂದನೇದು. ಸೊ ಮೈಸೂರಿಗೆ ಯಾವುದೇ ಭವಿಷ್ಯ ಇಲ್ಲ ಅಂತಲೇ ನಾನು ಹೇಳ್ತೀನಿ. ಭಾಳ ನೋವಿನಿಂದ ಈ ಮಾತು ಹೇಳ್ತೀನಿ ಮೈಸೂರಿಗನಾಗಿ. ಯಾಕೆಂದರೆ ಯಾರಲ್ಲೂ ಆ ಪ್ರೀತಿ ಇಲ್ಲ. ಆಳುವ ವರ್ಗದಲ್ಲಿ ನಾವೆಷ್ಟೇ ಪ್ರೀತಿ ಇಟ್ಕೊಂಡ್ರೆ ಅದು ಪ್ರಯೋಜನವಿಲ್ಲ. ಅದು ಏನು ಅರಣ್ಯ ರೋದನ ಆಗುತ್ತೆ. ನಾವು ಹೇಳಿದ್ರೆ ಏನು ಪ್ರಯೋಜನ? ನಮ್ಮ ಮಾತು ಯಾರು ಕೇಳ್ತಾರೆ? ಸೊ ಯಾರು ಕೇಳುತ್ತೆ? ಯಾರ ಕೈಯಲ್ಲಿ ಅಧಿಕಾರ ಇದೆ, ಯಾರ ಕೈಯಲ್ಲಿ ಶಕ್ತಿ ಇದೆ, ಅವ್ರಿಗೆ ಅದ್ರ ಮೇಲೆ ಪ್ರೀತಿ ಇರಬೇಕು. ಪ್ರೀತಿ ಇಲ್ಲದಿದ್ದಾಗ ಏನಾಗುತ್ತೆ? ಹೋದ್ರೋಗ್ಲಿ ಬಿಡೋ, ಇನ್ನೊಂದು ಹೊಸ ಬಿಲ್ಡಿಂಗ್ ಕಟ್ಟೋಣ ಅಂತ ಬಂದಾಗ ಅದಕ್ಕೆ ಹೋಗುತ್ತೆ. ಸೊ ಈಗ ನೀವು ನಮ್ಮ ಅಜ್ಜಿನ ವಾಪಸ್ ತರೋಕ್ಕಾಗುತ್ತಾ? ಮತ್ತೆ ಅಜ್ಜಿನೇ, ಅದನ್ನು ವಯಸ್ಸಾಗಿದೆ, ಅದನ್ನು ನೀನು ಅಜ್ಜಿ ಥರ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ಹೋಗ್ಲಿ ಬಿಡು, ಇನ್ನೊಂದು ಹುಡುಗಿನ ತಗೊಂಬರೋಣ ಅಂದ್ರೆ ಅದಾಗುತ್ತೆ. ಕೇರ್ ಮಾಡಿ ಉಳಿಸ್ಕೋಬೇಕು ಅನ್ನೋ ಅಂಥ ಪ್ರಜ್ಞೆ ಯಾರಲ್ಲಿಯೂ ಇಲ್ಲ. ಆಯಿತಾ? ಸೊ ಹಾಗಾಗಿ ಒಂದೊಂದೇ ಕಟ್ಟಡಗಳು ನೀರ್ಪಾಲಾಗ್ತಾವೆ, ಧರಾಶಾಯಿ ಆಗ್ತಾಯಿವೆ. ಇನ್ನೊಂದು, ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗ್ತಾಯಿದೆ, ಎರಡನೇ ಬೆಂಗಳೂರು ಆಗ್ತಾಯಿದೆ. ಅಂದರೆ ಟ್ರಾಫಿಕ್ ಜಾಸ್ತಿಯಾಗಿ ಜನಸಂಖ್ಯೆ ಜಾಸ್ತಿ ಆಗ್ಬೋದು, ಮೈಸೂರು ಎಂದಿಗೂ ಬೆಂಗಳೂರು ಆಗದು. ಬೆಂಗಳೂರು ವಾತಾವರಣ ಬೇರೆ. ಬೆಂಗಳೂರಿನಲ್ಲಿ ಇವತ್ತಿಗೆ ಪ್ರತಿಯೊಬ್ಬರನ್ನ ಪ್ರೋತ್ಸಾಹಿಸುವಂಥ ಗುಣ ಇದೆ, ಪ್ರತಿಯೊಂದು ಪ್ರತಿಭೆಯನ್ನು ಮೇಲೆತ್ತುವಂಥ ಗುಣ ಬೆಂಗಳೂರಿನ ನೆಲಕ್ಕಿದೆ. ಮೈಸೂರಿನಲ್ಲಿ ಇಲ್ಲ. ಓಕೆ. ಮೈಸೂರು, ಅಂದಿನ ಮೈಸೂರು, ನಾನು ಹೇಳಿದ ಮೈಸೂರು ನನ್ನ ಜೊತೆಗೆ ಹೊರಟೋಯ್ತು. ಇವತ್ತಿನ ಮೈಸೂರಿನಲ್ಲಿ ಆ ಬೌದ್ಧಿಕ ವಾತಾವರಣ ಇಲ್ಲ. ನೀನು 100 ಕಾಲೇಜ್ ಮಾಡಿಬಿಟ್ರೆ ವಿದ್ಯಾಕಾಶಿ ಆಗುತ್ತಾ? ನೀನು ಕಾಲೇಜಲ್ಲಿ ಏನು ತಯಾರಿಸ್ತಾ ಇದೆಯಾ? ಅದು ಮುಖ್ಯ ಆಗುತ್ತೆ. ಇಟ್ಸ್ ಲೈಕ್ ಎ ಜೆರಾಕ್ಸ್ ಮೆಷಿನ್. 100 ಕಾಪಿ ಮಾಡ್ದಂಗೆ ಅಷ್ಟೇ. ನೀನು ಅಷ್ಟೇ 100 ಜನ ಏನು ಸಾಧನೆ ಮಾಡಿದಿರಿ? ಯಾರಾದ್ರೊಬ್ಬ ವಿಜ್ಞಾನಿ ಹುಟ್ಕೊಂಡು ಬಂದಿದ್ದಾನೆ, ಯಾರಾದ್ರೊಬ್ಬ ಪುರಾತತ್ವ ತಜ್ಞ ಹುಟ್ಕೊಂಡು ಬಂದಿದ್ದಾನೆ, ಯಾರೊಬ್ಬ ಬಟಾನಿಸ್ಟ್ ಹುಟ್ಕೊಂಬಂದ, ಯಾರೊಬ್ಬ ಹಿಸ್ಟೋರಿಯನ್ ಹುಟ್ಕೊಂಬಂದ ಇಷ್ಟು ವರ್ಷದಲ್ಲಿ ಮೈಸೂರಲ್ಲಿ. ಮತ್ತು ಇಷ್ಟು ಕಾಲೇಜ್ ಇಟ್ಕೊಂಡು ಏನು ಪ್ರಯೋಜನ? ಇಟ್ಸ್ ಎ ಬಿಸ್ನೆಸ್ ಅಲ್ವಾ? ಶಿಕ್ಷಣ ಬಿಸ್ನೆಸ್ ಆಯಿತು ಈಗ. ಅದಕ್ಕೆ ನೀನು ವಿದ್ಯಾಕಾಶಿ, ವಿದ್ಯಾನಗರಿ, ಮೈಸೂರು ಹಾಗೆ, ಮೈಸೂರು ಹಿಂಗೆ. ಮೈಸೂರು ಹೆಂಗೂ ಇಲ್ಲ. ಮೈಸೂರಿಗೆ ದುಡ್ಡು ಮಾಡೋ ಕೇಂದ್ರ ಆಗಿದೆ ಅಷ್ಟೇ, ಬೇರೆ ಏನೂ ಆಗಿಲ್ಲ. ಮೈಸೂರಿನಲ್ಲೀಗ ಮನಿ ಮೈಂಡೆಡ್ ಪೀಪಲ್ ಬಂದು ಸೇರ್ಕೊಂಡಿದ್ದಾರೆ. ಯಾರಿಗೂ ಮೈಸೂರಿನ ಬಗ್ಗೆ ಪ್ರೀತಿ ಇಲ್ಲ, ಯಾರಿಗೂ ಮೈಸೂರಿನ ಬೌದ್ಧಿಕ ಬೆಳವಣಿಗೆ ಬೆಳೆಸಬೇಕು ಅನ್ನೋ ಕನಿಷ್ಠತಮ ಜ್ಞಾನನೂ ಇಲ್ಲ. ಮೈಸೂರು ಬೆಂಗಳೂರು ಆಗೋದಕ್ಕೆ ಸಾಧ್ಯ ಇಲ್ಲ. ಇದೇ ವಿಡಿಯೋನ ನಾನು ಮೈಸೂರಲ್ಲಿ ಮಾಡಿದರೆ ಎಂದಿಗೂ ಸಕ್ಸಸ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಮೈಸೂರಿಗರಿಗೆ ನನ್ನಂಥವ್ರನ್ನ ಪ್ರೋತ್ಸಾಹಿಸುವಂಥ ಗುಣವೇ ಇಲ್ಲ ಮೈಸೂರಿಗರಿಗೆ. ಇಲ್ಲ. ನಾನು ಇದಕ್ಕೆ ಬರೋವಂಥ ಪ್ರಶ್ನೆಗಳಿಗೆ ನಾವು ಉತ್ತರ ಹೇಳೋಕ್ಕೆ ನಾನು ಸದಾ ಸಿದ್ಧನಿದ್ದೇನೆ. ಯಾಕೆಂದರೆ ನಾನು ಇದನ್ನು ಭಾಳ ಅನುಭವಿಸಿ ನಾನು ಹೇಳ್ತಾ ಇದ್ದೀನಿ. ಇದನ್ನು ಭಾಳ ಮೈಸೂರಿಗರು ಒಳಮುಚ್ಚುಗ ಅಂತ ಒಂದು ಪದ ಇದೆ, ನಿಮ್ಗೆ ಗೊತ್ತಿಲ್ವೋ? ಒಳಮುಚ್ಚುಗರು ಮೈಸೂರಿಗರು. ಈ ಬಂಧನ ಪಿಕ್ಚರ್ ನೋಡಿದ್ದೀರಾ? ತುಟಿ ಮೇಲೆ ಬಂದಂಥ ಮಾತೊಂದೇ ಒಂದು, ಎದೆಯಲ್ಲಿ ಉಳಿದಿದ್ದು 301. ಮೈಸೂರಿಗರು ಹಂಗೆ ಮನಸ್ಸಲ್ಲೇ ಇಟ್ಕೊಂಡು ಬಿಟ್ಟಿರ್ತಾರೆ ಅಷ್ಟೇ, ಎದೆ ಒಳಗೆ ಸೀಲು. ಅವ್ರು ಯಾವತ್ತೂ ಓಪನ್ ಅಪ್ ಆಗಲ್ಲ. ಮೈಸೂರು ಜನ ಪ್ರಪಂಚಕ್ಕೆ ತಮ್ಮನ್ನು ತಾವು ತೆರ್ಕೊಳ್ಳೋದಿಲ್ಲ. ಮೈಸೂರು ಜನ ಇನ್ನೂ 100 ವರ್ಷ ಹಿಂದಿನ ಮಾನಸಿಕ ಸ್ಥಿತಿಯಲ್ಲಿ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಮೈಸೂರಿಗರು ಎಂದಿಗೂ ಮೈಸೂರು ಎಂದಿಗೂ ಬೆಂಗಳೂರಾಗದು. ಬೆಂಗಳೂರಿನಲ್ಲಿರೋ ಹವನೇ ಬೇರೆ. ಬೆಂಗಳೂರಲ್ಲಿ ನೀವು ಒಂದೇ ಒಂದು ಕೇಸರಿ ಬಾತ್ ಮಾಡಿ ವಿಶ್ವಪ್ರಸಿದ್ಧಿ ಆಗಬಹುದು. ಬರೀ ಒಂದು ಕೇಸರಿ ಬಾತ್ ಮಾಡಿ, ಒಂದು ಉಪ್ಪಿಟ್ಟು ಮಾಡಿ. ಮೈಸೂರಲ್ಲಿ ನೀವು ಎಂದಿಗೂ ಆಗಲಾರಿರಿ. ಅಂದರೆ ಬೆಳೆಸೋ ಗುಣ ಮೈಸೂರಿಗರಿಗಿಲ್ಲ ಅಂತ. ಈ ಹವಕ್ಕೆ ಇಲ್ಲ ಅದು. ಈಗಿಲ್ಲ ಅದು. ಈಗಿಲ್ಲ. ನಾನು ಯಾವತ್ತೂ ಜನಕ್ಕೆ ನಮ್ಮ ಬೆಂಗಳೂರಿಂದ ಬರೋರ್ಗೆ ಒಂದು ಮಾತು ಹೇಳ್ತಾ ಇರ್ತೀನಿ. ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಜಾಸ್ತಿ ಆಗೋರು, ಮಕ್ಕಳು ಚಿಕ್ಕವ್ರು ಇದ್ದಾರೆ,
ಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಗಾಳಿ, ಒಂದು ಒಳ್ಳೆ ನೀರು, ಒಂದು ಫ್ರೀಯಾಗಿ ಬೆಳೆಸ್ಬೇಕು ಅಂತ ಮೈಸೂರಲ್ಲಿ ಸೈಟ್ ತೊಗೊಂಡಿದ್ದೀನಿ. ನಾನು ಬೇಡ ಅಂತೀನಿ. ಬೇಡ. ಯಾಕೆ ಬೇಡ? ಯಾಕೆಂದರೆ ನಾವು ಹುಟ್ಟಿ ಬೆಳಿತೀವಲ್ಲ, ನಮ್ಮ ಮಗು ಆಟ ಆಡೋಕ್ಕೆ ಈಚೆ ಬರುತ್ತಲ್ಲ, ಯಾರ ಜೊತೆ ಬೆರೆಯುತ್ತೆ ಅನ್ನೋದು ಇಂಪಾರ್ಟೆಂಟು. ಖಂಡಿತ ಅಲ್ವಾ? ನೀನು ಯಾರ ಜೊತೆ ಬದುಕ್ತೀಯ? ಈಗ ನಾನೇ ಈಗ ಮೈಸೂರಲ್ಲಿ ಮನೆ ಮಾಡಿದ್ದೀನಿ, ಎದ್ದ ತಕ್ಷಣ ಅಕ್ಕಪಕ್ಕ ಯಾರ ಜೊತೆ ಬೆರಿತೀವಿ ನೀವು, ಅದು ಇಂಪಾರ್ಟೆಂಟು. ಒಂದು ಬೌದ್ಧಿಕ ಬೆಳವಣಿಗೆ ಇದೆಯೇ? ನೀನು ಅಲ್ಲಿ ಸೈಟ್ ಮಾಡಿದೆ, ಇಲ್ಲಿ ಮನೆ ಮಾಡಿದೆ, ಇಲ್ಲಿ ಫಾರಿನ್ ಟೂರ್ ಹೋಗಿದ್ದೆ, ಇವತ್ತು ಇಲ್ಲಿ ಚಿನ್ನ ತಗೊಂಡೆ, ಇಲ್ಲಿ ದುಡ್ಡು ಸಂಪಾದನೆ ಮಾಡಿದೆ, ಈ ರೀತಿ ಮೆಂಟಾಲಿಟಿ ಇದ್ದರೆ ನೀನೇನು ಬೆಳವಣಿಗೆ ಕಾಣ್ತೀಯಾ? ಸಾಧ್ಯನೇ ಇಲ್ಲ. ಹಾಂ, ಬೆಂಗಳೂರಲ್ಲಿ ಹಂಗಲ್ಲ. ನಿಮಗೆ ರಾಕೆಟ್ ಸೈನ್ಸ್ ಟೆಸ್ಲಾ ಕಾರಿಂದ ಹಿಡಿದು ಇವತ್ತು ಜಮೀನಲ್ಲಿ ಏನು ಹಾಕಿದ್ರೆ ಏನು ಬರುತ್ತೆ ಅನ್ನೋಂಥ ಪರಿಣಿತರು ಬೆಂಗಳೂರಲ್ಲಿ ಬೀದಿ ಗಲ್ಲಿಗೆ ಸಿಗ್ತಾರೆ. ಬೆಂಗಳೂರಂಗೆ ಮೈಸೂರಲ್ಲ, ಜಗತ್ತಿನ ಯಾವುದೇ ನಗರವೂ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ಅಲ್ಲ, ಇಡೀ ಜಗತ್ತಿನಲ್ಲಿ ಬೆಂಗಳೂರಂಥ ನಗರ ಸಿಗೋದಿಲ್ಲ. ಎಲ್ಲೆಲ್ಲೋ ಸೋತವನು ಬೆಂಗಳೂರಲ್ಲಿ ಬಂದು ಉದ್ಧಾರ ಆಗ್ತಾನೆ. ಎಲ್ಲೆಲ್ಲೋ ಸೋತಿರಲಿ ಅವನ ಪ್ರತಿಭೆಗೆ ಎಲ್ಲೂ ಪುರಸ್ಕಾರ ಇಲ್ಲದೆ ಇದ್ರಿ, ಬೆಂಗಳೂರು ಜನ ಅವನನ್ನು ಗುರುತಿಸ್ತಾರೆ. ದಟ್ ಈಸ್ ಬೆಂಗಳೂರು. ಬೆಂಗಳೂರಂಥವರು ಈ ಭೂಮಿಯ ಮೇಲೆ ಇನ್ನೊಂದು ಸಿಗೋದಿಲ್ಲ. ಅದು ಬೆಂಗಳೂರು ಮಾತ್ರವೇ. ಬೆಂಗಳೂರಿಗಿರುವಂಥ ಗುಣ, ಬೆಂಗಳೂರು ಈಸ್ ಎ ಪ್ಯೂರ್ಲಿ ಮೆಟ್ರೋಪಾಲಿಟನ್ ಸಿಟಿ ಆಫ್ ದ ವರ್ಲ್ಡ್. ಜಗತ್ತಿನ ಎಲ್ಲ ಜನ ಬೆಂಗಳೂರಲ್ಲಿದ್ದಾರೆ. ಜಗತ್ತಿನ ಎಲ್ಲ ಭಾಷೆ ಇದೆ. ಜಗತ್ತಿನ ಎಲ್ಲ ಡಿಶ್ ನಿಮಗೆ ಬೆಂಗಳೂರಲ್ಲಿ ಸಿಗುತ್ತೆ. ದಿ ಬೆಸ್ಟ್ ಮೆಕ್ಸಿಕನ್ ಬೆಂಗಳೂರಲ್ಲಿ ತಿನ್ಬೋದು ನೀವು, ಮೆಕ್ಸಿಕೋದಲ್ಲ. ದಿ ಬೆಸ್ಟ್ ಮೆಕ್ಸಿಕನ್ ಬೆಂಗಳೂರಲ್ಲಿ ತಿನ್ಬೋದು ನೀವು. ಆದರೆ ಇಡ್ಲಿ ವಡೆನ ನೀವು ಮೆಕ್ಸಿಕೋದಲ್ಲಿ ತಿನ್ನಕ್ಕೆ ಸಾಧ್ಯ. ದಟ್ ಈಸ್ ಬೆಂಗಳೂರು. ಬೆಂಗಳೂರನ್ನು ನೀವೆಲ್ಲಿಗೂ, ಯಾವ ದೇಶಕ್ಕೂ, ಯಾವ ಊರಿಗೂ ಕಂಪೇರೇ ಮಾಡಬೇಡಿ. ಬೆಂಗಳೂರಲ್ಲಿ ಬದುಕೋದಕ್ಕೆ ನೀವೇನು ತಿಳ್ಕೊಂಡಿದ್ದೀರಾ? ಬೆಂಗಳೂರು ತುಂಬ ಜನ ವಲಸೆ ಬರ್ತಾ ಇರ್ತಾರೆ ಅಂತ. ಬೆಂಗಳೂರು ಯಾರನ್ನು ಆ ರೀತಿ ಸೇರಿಸೋದಿಲ್ಲ. ಬೆಂಗಳೂರಲ್ಲಿ ಬದುಕಬೇಕಾದ್ರೂ ಕೆಲವೊಂದು ಅರ್ಹತೆ ಬೇಕು. ಬೆಂಗಳೂರಲ್ಲಿ ಎಲ್ಲರೂ ಇರೋಕ್ಕಾಗೋದಿಲ್ಲ. ಬೆಂಗಳೂರು ಹೇಗೆ ಅಂದರೆ, ನೀವು ಕುಂಬಾರ ಮಡಕೆ ಮಾಡೋದು ನೋಡಿದ್ದೀರಾ? ಚಕ್ರ ಅವ್ನು ಹಿಂಗೆ ತಿರುಗಿಸ್ಬಿಡ್ತಾನೆ, ಅದು ಗರ 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 ಅಂತ ತಿರುಗ್ತಿರುತ್ತೆ. ಅದ್ರ ಮೇಲೆ ಯಾರು ನಿಂತ್ಕೊಳ್ಳೋಕೆ ಸಾಧ್ಯ? ಆ ಚಕ್ರದ ಮೇಲೆ ಅವನು ಬೆಂಗಳೂರಲ್ಲಿ ಇರೋಕ್ಕೆ ಸಾಧ್ಯ. ಲೈಫ್ ಲೀಡ್ ಮಾಡ್ತಾನೆ. ಇಲ್ಲದೇ ಅದ್ರಾಗಲ್ಲ. ಬೆಂಗಳೂರು ಅಂಥದ್ದು. ಬೆಂಗಳೂರು ಯಾರನ್ನು ಹಂಗೆ ಸೇರಿಸೋದಿಲ್ಲ. ಬೆಂಗಳೂರಿಗೆ ದಿನ 11 ಟ್ರೈನ್ ಬರುತ್ತೆ, ಕಂಪ್ಲೀಟ್ಲಿ ಫುಲ್. ಅಷ್ಟೇ ಟ್ರೈನ್ ವಾಪಸ್ ಹೋಗುತ್ತೆ, ಕಂಪ್ಲೀಟ್ಲಿ ಫುಲ್. ಯಾಕೆಂದರೆ ನಿರಾಶವಾದಿಗಳು ವಾಪಸ್ ಹೋಗ್ತಾ ಇರ್ತಾರೆ ಬೆಂಗಳೂರಿಂದ. ಬೆಂಗಳೂರು ಯಾರನ್ನು ಹಂಗೆ ಸೇರಿಸೋದಿಲ್ಲ. ಬೆಂಗಳೂರಿಗೆ ಒಂದ್ಸಲಿ ಸೇರಿದವನು ಯಾವತ್ತೂ ವಾಪಸ್ ಬರಲ್ಲ. ಮಾಯಾನಗರಿ. ಯಾವತ್ತೂ ಬರಲ್ಲ. ಬಿಕಾಸ್ ಅವನ ಮನದೊಳಗಿನ ಅದಮ್ಯ ಆಸೆಗಳಿಗೆಲ್ಲ ಒಂದು ಉತ್ತರ ಬೆಂಗಳೂರಲ್ಲಿ ಸಿಗುತ್ತೆ. ಅದು ಬೆಂಗಳೂರು. ಸಂಬಂಧಗಳಿಗೆ ಬೆಲೆನೂ ಇದೆಯಾ ಸರ್ ಬೆಂಗಳೂರಲ್ಲಿ? 100% ಇದೆ. 100% ಬೆಂಗಳೂರಲ್ಲಿ ಸಂಬಂಧಗಳಿಗೆ ಬೆಲೆ ಇದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಬೆಲೆ ಇದೆ. ಒಂದೇ ₹1 ಜೇಬಲ್ ಕಾಸಿಲ್ಲದೆ ನಾನು ಬೆಂಗಳೂರಿನಲ್ಲಿ 8 ತಿಂಗಳು ಬದುಕಿದ್ದೀನಿ. 8 ತಿಂಗಳು? ಹಾಂ, ಬೆಂಗಳೂರಂಥ ಊರಲ್ಲಿ ನಾನು ಬದುಕಿದ್ದೀನಿ. ಏನು ಬೇಕಾಗಿಲ್ಲ. ಯಾಕಂದರೆ ನಾನು ಬೆಂಗಳೂರಿಗೆ ಹೋದರೆ ಕಿಯರ್ಗೆ ಏನಾದರೂ ಸಿಗಿಸ್ಕೊಂಡು ತಲೆ ಬಗ್ಸಿ ಟ್ರೈನಲ್ಲಿ ಮೆಟ್ರೋನಲ್ಲಿ ಹೋಗ್ತಾರೆ ಬರ್ತಾರೆ, ಅಕ್ಕಪಕ್ಕ ನೋಡೋದೇ ಇಲ್ಲ. ಸೊ ಹಾಗಾಗಿ ಪ್ರಶ್ನೆ ಕೇಳಿದೆ ಅಷ್ಟೇ. ಬೆಂಗಳೂರು ಒಂದು ದಿನಕ್ಕೆ ಯಾರಿಗೂ ಅರ್ಥವಾಗುವಂಥ ನಗರ ಅಲ್ಲವೇ ಅಲ್ಲ. ನೀವು ವರ್ಷಗಟ್ಟಲೆ ಇರಬೇಕು. ಇದ್ದರೆ ನಿಮಗೆ ಆ ಊರು ನಿಮ್ಮನ್ನ ನಿಧಾನಕ್ಕೆ ಹೆಂಗೆ ತಬ್ಕೊಂಡ್ಬಿಡುತ್ತೆ ಅಂದರೆ, ಆ ಬಂಧನದಿಂದ ನೀವು ನಿಮ್ಮನ್ನೆಂದೂ ಬಿಡಿಸಿಕೊಳ್ಳಲಾರಿರಿ. ಅಲ್ಲೇ ಕರ್ಗೋಗ್ಬಿಡ್ತೀರ ನೀವು. ಹಾಂ, ನಮಗೆ ಈಗ ಟ್ರಾಫಿಕ್ ಸೌಂಡ್ ಇಲ್ದಾರೆ ನಿದ್ದೆನೇ ಬರಲ್ಲ ನಮಗೆ. ಮೈಸೂರಿಗೆ ಬಂದುಬಿಟ್ರೆ ಎಲ್ಲಿ ಬಂದುಬಿಟ್ಟಿದ್ದೀನಲ್ಲ, ಯಾವ ಊರಿಗೆ ಹಿಂಗೆ ಖಾಲಿ ಹೊಡೆಯುತ್ತಲ್ಲ ಅನ್ಸುತ್ತೆ ಈಗ. ಬೆಂಗಳೂರು ಹಂಗೆ. ಬೆಂಗಳೂರೇ ಅದು ಪ್ರತಿಯೊಬ್ಬನಿಗೂ ಬೆಲೆ ಕೊಡುತ್ತೆ. ನಿಮ್ಮ ನಿಜವಾದ ಬೆಲೆಯನ್ನು ನೀವು ಅರಿತುಕೊಳ್ಳಬೇಕಾದರೆ ಬೆಂಗಳೂರಿಗೆ ಬರಬೇಕು. ಹಾಂ, ಅದು ನಿಮ್ಮ ನಿಜವಾದ ಬೆಲೆನ ನಿಮಗೆ ನಿಜವಾದ ಬೆಲೆ ಕಟ್ಟುತ್ತೆ. ಹಾಂ, ಒಬ್ಬ ಶ್ರೀಮಂತ ತನ್ನ ಮಗನಿಗೆ ಸಾಯೋ ಕಾಲದಲ್ಲಿ ಹೇಳ್ತಾನೆ, ಅಪ್ಪ ನನಗೇನು ಬಿಟ್ಟಿದ್ಯಾ ಅಂತ ಅವ್ನು ಹೇಳ್ತಾನಂತೆ, ಗ್ಯಾರೇಜ್ ತೆಗಿತಾನೆ. ಒಂದು ಹಳೇದು ಕಾರ್ ಇರುತ್ತೆ, ಅದೊಂದೇ ಗುರು ನನ್ನ ಆಸ್ತಿ ಅಂತಾನೆ. ಎಷ್ಟಿದ್ರು ಬೆಲೆ ಅಂತಾನಂತೆ. ಹೋಗೊಂದು ಕೆಲಸ ಮಾಡು, ಅವನ್ನ ಗುಜರಿಯವ್ನು ಕರ್ಕೊಂಬಂಬಿಡು, ನೋಡೋಣ ಎಷ್ಟು ತೂಕಕ್ಕೆ ಹಾಕ್ಬೋದು ನೋಡೋಣ. ಅವ್ನು ಗುಜರಿಯವ್ನು ಕರ್ಕೊಂಬಂತಂತೆ. ಸರ್ ಎಲ್ಲ ತೂಕಕ್ಕೆ ಹಾಕೋರು ಒಂದು ₹5,000 ಅಂತಾನಂತೆ. ಎಷ್ಟೇನ ಹಂಗಾರೆ ನನಗೆ ಆಸ್ತಿ ಅಂತಂತೆ. ಕಳಿಸ್ಬಿಡು, ಸೆಕೆಂಡ್ ಹ್ಯಾಂಡ್ ಕಾರು ರೀಸೆಲ್ಲರ್ನ ಕರ್ಕೊಂಬ ನೋಡೋಣ ಅಂತಾನಂತೆ. ಸರಿ. ಅವನು, ಸರ್ ಎಲ್ಲ ಸೇರೋರು ಒಂದು 20,000 ಕೊಡ್ತೀನಿ ಸರ್ ಅಷ್ಟೇ, ನನಗೆ ತುಂಬ ಖರ್ಚಿದೆ ಅಂತಾನಂತೆ. 15,000 ಜಾಸ್ತಿ ಆಯಿತು. ಇಷ್ಟೇನಾ ಇದು ವ್ಯಾಲ್ಯೂ ಅಂತಂತೆ. ಒಂದು ಕೆಲಸ ಮಾಡು, ಆ್ಯಂಟಿಕ್ ಮಾರ್ಕೆಟಿಂಗ್ ಕರ್ಕೊಂಬ ಅಂತಾನಂತೆ. ಅವ್ನು ನೋಡ್ಬಿಟ್ಟಣ, ನನ್ನ ಆಸ್ತಿ ಎಲ್ಲ ಕೊಡ್ತೀನಿ, ಕಾರ್ ನನಗೆ ಕೊಡು ಅಂತ. ದಟ್ ಈಸ್ ದ ರಿಯಲ್ ವ್ಯಾಲ್ಯೂ ಆಫ್ ದ ಕಾರ್. ಇಫ್ ಯು ವಾಂಟ್ ಟು ನೋ ಯುವರ್ ರಿಯಲ್ ವ್ಯಾಲ್ಯೂ, ಕಮ್ ಟು ಬೆಂಗಳೂರಿಗೆ ಬಂದರೆ ನಿಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ. ಎಸ್, ಈಗ ಮಾಯಾನಗರಿಯಿಂದ ಮತ್ತೆ ಪಾರಂಪರಿಕ ನಗರಿಗೆ ಬರೋಣ.
ಮರೆಯೋದುಂಟೆ ಮೈಸೂರು ದೊರೆಯ ನಾಲ್ವಡಿ ಕೃಷ್ಣರಾಜ ಒಡೆಯ ಅಂತ ಸಾಂಗ್ ಕೂಡ ಇದೆ. ಸೊ ನಾವು ನಾಲ್ವಡಿ ಅವ್ರ ಬಗ್ಗೆ ಮಾತಾಡ್ದೇನೆ ಸಂದರ್ಶನ ಮುಗಿಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಬಗ್ಗೆ ಹೇಳೋದಾರೆ ಸರ್ ನಾಲ್ವಡಿ ಒಡೆಯರ್. ಸರ್ ನಾನೇನು ಹೇಳ್ತೀನಿ, ನಮ್ಮ ಪೂರ್ವ ಜನ್ಮದಲ್ಲಿ ಒಂದು 4 ಆಣೆ ಪುಣ್ಯ ಮಾಡಿದ್ರಷ್ಟೇ ನಮ್ಮ ನಾಲಿಗೆಯ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಬರೋದಕ್ಕೆ ಸಾಧ್ಯ. ಪಾಪಿಸ್ಟ್ರಿಗೆ ಅವ್ರ ಹೆಸರು ಹೇಳೋಕ್ಕೆ ಯೋಗ್ಯತೆ ಇಲ್ಲ ಸರ್. ಹಾಂ, ಪುಣ್ಯ ಮಾಡಿದರೆ ನೀವು ಪುಣ್ಯ ಮಾಡಿದರೆ ನಿಮ್ಮ ನಾಲಿಗೆ ಮೇಲೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹೆಸರು ಬರೋದು. ಅಂಥ ಪುಣ್ಯಾತ್ಮ ಅವರು, ಅಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಈ ಜಗತ್ತು ಕಂಡಂಥ ಅತ್ಯಂತ ದಾರ್ಶನಿಕ, ಸಂತ, ರಾಜಋಷಿ, ಆಡಳಿತಗಾರ, ಮುತ್ಸದ್ದಿ, ರಾಜಕಾರಣಿ, ಮಹಾರಾಜ ಎಲ್ಲವೂ ಮೇಳೈಸಿದಂಥ ಪುಣ್ಯಾತ್ಮ. ಅವರು ತನ್ನ ಅವಧಿಗಿಂತ 100 ವರ್ಷ ಮುಂದೆ ಯೋಚನೆ ಮಾಡಿದ್ರು. ನಾನು ಏನು ಔಟ್ ಆಫ್ ದಿ ಬಾಕ್ಸ್ ಥಿಂಕ್ ಮಾಡ್ತೀನಿ ಅಂತ ನಾನು ಅದಕ್ಕೆ ಪ್ರೇರಣೆ ರಾಜಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅನ್ನೋದು. ಯಾಕಂದರೆ ಅವರು 1900ರಲ್ಲೇ ತಮಗಿಂತ ಮುಂದೆ ಯೋಚನೆ ಮಾಡಿದ್ರು. ಬಾಲ್ಯ ವಿವಾಹ ತೆಗೆದ್ರು, ವಿವಾಹ ವಾಪಸ್ ತಂದರು, ವಿಧವಾ ವೇತನ ಫಿಕ್ಸ್ ಮಾಡಿದ್ರು, ಕುಟುಂಬ ಕಲ್ಯಾಣ ಯೋಜನೆ ತಂದರು. ಆಯಿತಾ, ಮೊದಲ ಮೀಸಲಾತಿ 1918ನಲ್ಲಿ ತಂದರು. ಎಲ್ಲವೂ ಆ ಕಾಲದಲ್ಲಿ ನೆನೆಸಕ್ಕೆ ಆಗದೇ ಇರುವಂಥ ಕೆಲಸಗಳನ್ನು ಮಹಾರಾಜರು ಮಾಡಿಬಿಟ್ರು. ಯಾರನ್ನ ಊರು ಒಳಗಡೆ ಸೇರಿಸ್ಕೊಳ್ಳೋಕ್ಕೆ ಜನ ಹಿಂದೆ ಮುಂದೆ ನೋಡ್ತಿದ್ದಂಥ ಕಾಲದ. ಇವತ್ತು ನೋಡ್ತೀರಾ ನೀವು, ಸವರ್ಣೀಯರ ಬಾವಿಗೆ ನೀರು ತೆಗೆದ್ರು ಅಂತ ಇನ್ನೊಬ್ಬರನ್ನ ಈಚೆ ಕಳಿಸೋದು ದೊಡ್ಡ ಗಲಾಟೆ ಆಯಿತು, ದೇವಸ್ಥಾನಕ್ಕೆ ಹೋದ್ರಿ ಗಲಾಟೆ ಆಯಿತು ಅಂತ. ಆ ಕಾಲದಲ್ಲೇ ಮಹಾರಾಜರು ಅಂಥವ್ರನ್ನೆಲ್ಲ ಅರಮನೆಗೆ ಸೇರಿಸಿದ್ರು. ಬನ್ನಿ ನಮ್ಮ ಅರಮನೆಗೆ ಏನು ಸೇರಿಸಿದ್ರು. ಎಂಥ ಎದೆ ಇರಬೇಕು ಮಹಾರಾಜರಿಗೆ, ಎಂಥ ಗುಂಡಿಗೆ ಇರಬೇಕು ಮಹಾರಾಜರಿಗೆ. ಇಡೀ ಅರಮನೆಯನ್ನು ಸಮಸ್ತ ದೊಡ್ಡವ್ರನ್ನೆಲ್ಲ ಎದುರಾಕೊಂಡು ಮಹಾರಾಜರು ಇಂಥ ಡಿಸಿಷನ್ ತಗೊಂಡ್ರು, ಅದರಲ್ಲಿ ಗೆದ್ದರು. ಪ್ರಗತಿಪರ ಕಾರ್ಯಗಳನ್ನು ಮಾಡಿದ್ರು. ಪ್ರತಿಯೊಬ್ಬನಿಗೂ ಶಿಕ್ಷಣ, ಪ್ರತಿಯೊಬ್ಬನಿಗೂ ಆರೋಗ್ಯ, ಪ್ರತಿಯೊಬ್ಬನಿಗೂ ಮೂಲಭೂತ ಸೌಕರ್ಯ ಕೊನೆಯವನಿಗೂ ಸಿಗಬೇಕು. ಇದು ಬರೀ ಮೇಲ್ಸ್ತರಕ್ಕೆ ಮಾತ್ರ. ಸಮಾಜದ ಕಡೆಯವನಿಗೂ ಈ ಸೌಲಭ್ಯ ಸಿಗಬೇಕು ಅಂತ ಹೇಳಿ ಮಹಾರಾಜರು ಇದನ್ನೆಲ್ಲ ಮಾಡಿದ್ರು. ಅಂಥ ಪುಣ್ಯಾತ್ಮ ಮಹಾರಾಜರು. ಮೈಸೂರು ಪಾಕನ್ನು ಮೊದಲ ಬಾರಿಗೆ ತಿಂದಾಗ ಏನಯ್ಯ ಇದು ಅಂದಾಗಿದ್ದು ಮೈಸೂರು ಪಾಕು ಅಂತ ಅವರು ಮಾದಪ್ಪನವ್ರು ಹೇಳಿದಾಗ ಅವ್ರೇನು ಹೇಳಿದ್ರು, ಇದನ್ನು ನಾನೊಬ್ಬ ತಿಂದ್ರೆ ಸಾಲದು, ನಮ್ಮ ಊರಿನವರೆಲ್ಲ ತಿನ್ನಬೇಕು ನೀವು ಅಂಗಡಿ ಇಡೀ ಅಶೋಕ ರೋಡಲ್ಲಿ ಅಂತಂದರು. ಮಹಾರಾಜರು ಹೇಗೆ ಯೋಚನೆ ಮಾಡಿದ್ರು, ಶ್ರೀಮಂತಿಕೆ. ನಾನೊಬ್ಬ ತಿಂದ್ರೆ ಸಾಲದು, ಇದು ನಂದೊಬ್ಬಂದಲ್ಲ, ಇಡೀ ಸಮಸ್ತ ಜನದ್ದು, ನಮ್ಮ ಜನ ಅಂತಲೇ ಅವರು ಬದುಕಿನುದ್ದಕ್ಕೂ ಅದನ್ನು ಸಾಧಿಸ್ಕೊಂಬಂದಂಥವ್ರು. ಕಡೆಯವರೆಗೂ ಇವ್ರು ನಮ್ಮದೇ ಜನ, ಎಲ್ಲರೂ ನಮ್ಮವರೇನೆ, ಬರೀ ಮೇಲ್ವರ್ಗ ಮಾತ್ರ ನಮ್ಮದಲ್ಲ, ಶಿಕ್ಷಿತರು ಮಾತ್ರ ನಮ್ಮವರಲ್ಲ, ಚೆನ್ನಾಗಿರೋರು ಮಾತ್ರ ನಮ್ಮವರಲ್ಲ, ಶ್ರೀಮಂತರು ಮಾತ್ರ ನಮ್ಮವರಲ್ಲ, ಕಡೆಗೆ ದಿಕ್ಕಿಲ್ಲದೆ ಇರೋ ಪರದೇಶಿನೂ ನಮ್ಮವನೇ ಅಂತ ತೀರ್ಮಾನ ಮಾಡಿ ಅವನನ್ನು ಮೇಲೆ ಗೆದ್ದಂಥ ಪುಣ್ಯಾತ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರನ್ನ ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಮಹಾರಾಜರು ಹೋಗಕ್ಕೆ ನನಗೆ 10 ಬಾಯಿ ಅಂತ, 10,000 ಕಾರಣ 10 ಬಾಯಿ ನನಗೆ ಅಂತ. ಅದು 3 ದಿವಸ ನೀವು ನಿಮ್ಮ ಸ್ಟುಡಿಯೋದಲ್ಲಿ ಕೂರಿಸಿದ್ರು ನಾನು ಹೇಳ್ತಾ ಮುಗಿಯದ ಒಂದು ರೋಚಕ ಕಥೆ. ಈಗ ನಾಲ್ವಡಿ ಅವರು ಬಡವರಿಗೆ ಸಹಾಯ ಮಾಡಬೇಕು ಅಂತ ಮನೆಗಳನ್ನ ಸ್ಥಾಪಿಸಲಿಕ್ಕೆ ಮೂಡ ಅಂತ ಆರಂಭಿಸಿದ್ರು, CIDB. ಹಾಂ, ಈಗ ಅದು ಕೂಡ ಈಗ ಬಡವರಿಗೆ ನುಂಗಲಾರ ತುತ್ತಾಗಿರುವಂಥದ್ದು ಮೂಡ ಹಗರಣ. ಅದ್ರ ಬಗ್ಗೆ ಹೇಳೋದಾದರೆ ಸರ್ ನಾನು ಇವತ್ತಿನ ದಿನಮಾನಗಳ ಬಗ್ಗೆ ನಾನು ಮಾತಾಡೋದಿಲ್ಲ. ಆದರೆ ನಾನು ಕೇಳ್ಕೊಳ್ಳೋದಿಷ್ಟೇ, ದೇವ್ರಿಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಬಡವರೇ ಇಲ್ಲದೇ ಇದ್ದಂಗೆ ಆಗ್ಬಿಡ್ಲಿ ಈ ಜಗತ್ತಿನಲ್ಲಿ. ಅವರವರು ಎಲ್ಲರೂ ತಮ್ಮ ನೆಮ್ಮದಿಯನ್ನು ಕಂಡುಕೊಳ್ಳೋಂಗೆ ಆಗಲಿ. ಇದೆಲ್ಲ ಸರ್ಕಾರದ ಕರ್ತವ್ಯ ಸರ್. ಪ್ರತಿಯೊಬ್ಬರಿಗೂ ಮೂಲಭೂತ ಸೌಕರ್ಯ, ಮನೆ, ಆಸ್ಪತ್ರೆ, ಶಾಲೆ ಇವೆಲ್ಲ ಉಚಿತವಾಗಿ ಸಿಗಬೇಕು. ನಾವು ಕೊಡ್ತಾ ಇರೋವಂಥ ಟ್ಯಾಕ್ಸ್ ಎಷ್ಟು ಕಟ್ತಾ ಇದ್ದೀವಿ ಅಂದರೆ ನಮಗೆ ಸ್ಕೂಲು, ಮೆಡಿಕಲ್ ಇನ್ಶೂರೆನ್ಸು ಎಲ್ಲ ಫ್ರೀಯಾಗಿ ಸರ್ಕಾರದಿಂದ ಕೊಡ್ಬೇಕು ಸರ್. ಇಷ್ಟೇ ಟ್ಯಾಕ್ಸನ್ನು ಅಮೇರಿಕಾ, ಆಸ್ಟ್ರೇಲಿಯಾದವ್ರು ಕೊಡ್ತಾರೆ. ಅವ್ರಿಗೆ ಸ್ಕೂಲು ಫ್ರೀ, ಮೆಡಿಕಲು ಫ್ರೀ, ಎಲ್ಲ ಫ್ರೀ ಇದೆ, ನಮಗೆ ಮಾತ್ರ ಇಲ್ಲ. ನಮ್ಗದು ಸಿಗೋ ಆಗಬೇಕು. ನಾವು ಪ್ರೈವೇಟ್ ಹಾಸ್ಪಿಟಲ್ ಕಡೆ ಮುಖ ಮಾಡೋದನ್ನು ನಿಲ್ಲಿಸ್ಬೇಕು. ನಾವು ಕಾರ್ಪೊರೇಟ್ ಸ್ಕೂಲ್ ಕಡೆ ಮುಖ ಮಾಡೋದನ್ನು ನಿಲ್ಲಿಸ್ಬೇಕು. ಅಷ್ಟೇ ಉಚ್ಚ ಶಿಕ್ಷಣ ಯಾರೂ ಟೀಚರ್ಸ್ ಮೇಲೆ ಡಿಪೆಂಡ್ ಆಗಿಲ್ಲ, ಬರೆದಿಟ್ಕೊಳ್ಳಿ, ಯಾರೂ ಡಿಪೆಂಡ್ ಆಗಿಲ್ಲ. ಎಲ್ಲರೂ ಯೂಟ್ಯೂಬ್ ಮೇಲೆ ಅವ್ರವ್ರ ಬುಕ್ಕು, ಅವ್ರವ್ರ ಇದು ಎಲ್ಲ ಕಿಂಡಲ್ಲು, ಎಲ್ಲ ಯೂಟ್ಯೂಬು, ಗೂಗಲ್ನಲ್ಲಿ ಎಲ್ಲ ಜ್ಞಾನ ತುಂಬಿಕೊಂಡೇ ಸ್ಕೂಲ್ಗೆ ಹೋಗ್ತಾರೆ, ಕಾಲೇಜ್ಗೆ ಹೋಗ್ತಾರೆ. ಸೊ ಯಾರೂ ಅವ್ರು ಮೇಷ್ಟ್ರು ಮಾಡೋ ಪಾಠ ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಇದು ನನ್ನ ಅನುಭವದಲ್ಲಿ ಹೇಳ್ತಿದ್ದೀನಿ, ಆಯಿತಾ. ಹಾಗಾಗಿ ಇದೆಲ್ಲ ಫ್ರೀಯಾಗಿ ಸಿಗಬೇಕು. ಈಗ ಫ್ರೀಯಾಗಿ ನನ್ನ ಅನುಭವದ ಮಟ್ಟಿಗೆ 2050-60ರಲ್ಲಿ ಸ್ಕೂಲ್ಗಳೆಲ್ಲ ಮುಚ್ಚೋಗ್ತವೆ. ಸ್ಕೂಲು, ಡಿಗ್ರಿ ಅನ್ನೋದೆಲ್ಲ ನಿರರ್ಥಕ. ಈಗ ನಮ್ಮ ಕಾಲದಲ್ಲಿ ಊರಿಗೊಬ್ಬ 95% ಬರ್ತಾಯಿದ್ದ ಒಂದು ಊರಿಗೆ. ಈಗ ಎಲ್ಲ ಹುಟ್ಟಿದ ಹುಡುಗನ ಹತ್ರ 95% ಇದೆ. ಏನು ಬೆಲೆ? 95, 96. ಅದಕ್ಕೇನು ಬೆಲೆ ಇಲ್ಲ. ಈಗ ನಿನ್ನ ಹತ್ರ ಏನು ಸ್ಕಿಲ್ ಇದೆ ಅದಕ್ಕೆ ಬೆಲೆ. ಅದಕ್ಕೆ ಬೆಲೆ. ನೀನು 95% ತೆಗೆದಿದ್ದೆ, ಅವನು ತೆಗೆದಿದ್ದೇನೆ, ವೈ ಐ ಶುಡ್ ಹೈರ್ ಯು ಅಂತ ಅವ್ನು ಪ್ಲೇಸ್ಮೆಂಟ್ ಅವ್ನು ಕೇಳಿದಾಗ ಹೇಳ್ಕೊಳಕ್ಕೆ ನಿಮ್ಮ ಹತ್ರ ಏನಾದ್ರು ಸ್ಪೆಷಲ್ ಸ್ಕಿಲ್ಸ್ ಇರಬೇಕು. ಇನ್ನು ಮುಂದಿನ ಜಮಾನ ಏನಿದೆ ಅದು ಸ್ಕಿಲ್ ಜಮಾನ.
ಏನು ಸ್ಕಿಲ್ ಇದೆ ಅವ್ನಿಗೆ ವ್ಯಾಲ್ಯೂ ಅಷ್ಟೇ. ಅವ್ನು ಏನು ಓದಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಯಾವ ಭಾಷೆ ಕಲ್ತಿದ್ದಾನೆ ನೋ ಬಡಿ ಕೇರ್ಸ್. ಅವ್ನು ಇಂಗ್ಲೀಷ್ ಕಲ್ತಿದ್ದಾನೆ ಇಲ್ವಾ ನೋ ಬಡಿ ಕೇರ್ಸ್. ಅವನ ಹತ್ರ ಸ್ಕಿಲ್ ಇದ್ದರೆ ಅವನ ತಲೆ ಒಳಗೆ ಜಗತ್ತು ಅವನ ಮುಂದೆ ಮಂಡಿಯೂರಿ ನಿಂತು ಅವನು ಕೊಟ್ಟಂಥ ಸ್ಕಿಲ್ಲನ್ನು ಭಿಕ್ಷೆಯಿಂದ ಸ್ವೀಕರಿಸಿ ಅವನಿಗೆ ದುಡ್ಡಿನ ಹಾರ ಹಾಕ್ಬಿಟ್ಟು ಹೋಗುತ್ತೆ. ಇದು ಮುಂದಿನ ಜಗತ್ತು, ಜನರೇಷನ್. ಎಸ್, ಮುಂದಿನ ಜನ್ರೇಷನ್ ಇದೇನೆ. ಬಿಲ್ ಗೇಟ್ಸ್ ಬಂದು ಅಮೇರಿಕಾದಿಂದ ಬಂದು ಯಾರನ್ನ ಭೇಟಿ ಮಾಡ್ದ ಮುಂಬೈನಲ್ಲಿ? ಡಾಲಿ ದ ಚಾಯ್ ವಾಲಾ, ಬೀದಿ ಬದಿಯ ಟೀ ಅಂಗಡಿಗೆ ಹೋದ. ಯಾಕೆಂದರೆ ಹೀ ಈಸ್ ದ ಒನ್ ಹೂ ಈಸ್ ಡೂಯಿಂಗ್ ದ ಪ್ಯಾಷನೆಟ್ ಟೀ. ಅವನು ಅಷ್ಟು ಪ್ಯಾಷನೆಟಾಗಿ ಟೀ ಮಾಡ್ತಾ ಇದ್ದ. ಹಂಗಾಗಿ ಅವನದು. ಸೊ ಇದರ ಅರ್ಥ ಏನು? ನೀನೊಂದು ಟೀ ಮಾರೋವನೇ ಆಗಿರ್ಬೋದು, ಅದರಲ್ಲಿ 100% ಶ್ರದ್ಧೆ ಇಟ್ಕೋಬೇಕು. ಅದನ್ನು ನೀನು ಅಷ್ಟು ಪ್ಯಾಷನೆಟಾಗಿ ಮಾಡಿದ್ರೆ ಖುದ್ದು ಭಗವಂತ ಬಂದು ನಿನ್ನ ಹೋಟ್ಲಲ್ಲಿ ಟೀ ಕುಡಿತಾನೆ. ಸದ್ಯ ಶ್ರದ್ಧೆ ಅಷ್ಟೇ. ಅದಕ್ಕೆ ಯಾವ ಡಿಗ್ರಿ, ಯಾವ ಇಂಗ್ಲೀಷು, ಯಾವ ಭಾಷೆ, ಪಾಂಡಿತ್ಯ ಏನು ಅಗತ್ಯನೂ ಇಲ್ಲ. ಇದು ನೆಕ್ಸ್ಟ್ ಜನ್ರೇಷನ್, ಅದೇ ಜೆನ್ಸಿ. ಇದೇ ಅವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡೋದು. ಇನ್ನು ನಮ್ಮ ಮೈಸೂರಿನ ಒಡೆಯರ್ ಬಗ್ಗೆ ನಾವು ನೋಡೋದಾದರೆ ಒಂದಷ್ಟು ರೋಚಕ ಕಥೆಗಳು ಅದನ್ನು ಶೇರ್ ಮಾಡ್ಕೊಳ್ಬೋದ? ಒಂದು ಘಟನೆಗಳು, ರೋಚಕ ಘಟನೆ ಒಡೆಯರ್ ಬಗ್ಗೆ ತುಂಬ ಇದೆ ಸರ್. ತುಂಬ ರೋಚಕ ಘಟನೆಗಳಿದೆ, ತುಂಬ ಘಟನೆಗಳಿದೆ. ಎಷ್ಟು ಹೇಳ್ಬೋದು ಅಷ್ಟು. 1900 ಇದೊಂದು ಹೇಳ್ಬೋದು, ನಾನು ಇದನ್ನು ಮುಗಿಸ್ತೀನಿ. ಇವ್ರನ್ನ ನಾವು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕರಿತೀವಿ. ದೈವಾಂಶ ಸಂಭೂತ ಅಂತ ಕರೆದವರು ನಾವಲ್ಲ, ರಮಣ ಮಹರ್ಷಿಗಳು. ತಿರುವಣ್ಣಾಮಲೈನಲ್ಲಿ ಇದ್ದಂಥ ರಮಣಾಶ್ರಮದಲ್ಲಿ ಇರುವಂಥ ರಮಣ ಮಹರ್ಷಿಗಳು 1940ರಲ್ಲಿ 2ನೇ ಮಹಾಯುದ್ಧದ ಕಾಲದಲ್ಲಿ ಮಹಾರಾಜರು ತಿರುವಣ್ಣಾಮಲೆಗೆ ಹೋಗಿ ರಮಣ ಆಶ್ರಮಕ್ಕೆ ಹೋಗ್ತಾರೆ. ರಮಣರನ್ನು ನೀವು ನೋಡಿದಿರಿ, ಒಂದು ಕೌಪಿನ ಹಾಕೊಂಡು ಒಂದು ಬಂಡೆ ಮೇಲೆ ಕೂತಿರ್ತಾರೆ. ಆ ಶಿಷ್ಯರೆಲ್ಲ ಅಲ್ಲಲ್ಲದ ಬಂಡೆ ಮೇಲೆ. ಅದು ಯಾವುದೋ ಮೀಟಿಂಗ್ ಹಾಲು, ಪ್ರೇಯರ್ ಹಾಲು ಅವೆಲ್ಲ ಕಾನ್ಸೆಪ್ಟ್ ಇಲ್ಲ ಆಗ. ಸೊ ಇವ್ರು ಮಹಾರಾಜರು ರಮಣರನ್ನು ಹೋಗಿ ಕೇಳ್ತಾರೆ, ಸ್ವಾಮಿ ನನಗೆ ನಿಮ್ಮ 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. ರಮಣರು ಹೇಳ್ತಾರೆ, ನೋಡಪ್ಪ, ನಾನು ಇಲ್ಲಿ ಕೂತಿರೋರು, ನೀವು ಅಲ್ಲಿರೋವಂಥ ಅರುಣಾಚಲೇಶ್ವರ, ನಾವೆಲ್ಲ ದೇವರ ಸಮಾನ. ನಾವೆಲ್ಲ ಅರುಣಾಚಲೇಶ್ವರನ ಒಂದೊಂದು ರೂಪ. ಸೊ ನಮ್ಮಲ್ಲಿ ಯಾವ ಸೀಕ್ರೆಟ್ ಉಂಟು? ನಾವೆಲ್ಲ ಒಂದೇ, ಎಲ್ಲರ ಮುಂದೆನೇ ಹೇಳಿ ನೀವು ಅಂತ. ಇವ್ರು ಹೇಳ್ತಾರೆ, ಇಲ್ಲ ನನಗೆ 5 ನಿಮಿಷ ನಿಮ್ಮದು ಖಾಸಗಿ ಭೇಟಿ ಬೇಕು. ರಮಣರು ಹೇಳ್ತಾರೆ, ನೋಡಪ್ಪ, ನಾನು ಪ್ರತಿದಿನ ಸ್ನಾನ ಮಾಡುವಾಗ ಬಚ್ಚಲ ಮನೆಯಲ್ಲ ಫ್ರೀ ಆಗಿರ್ತೀನಿ ಅಷ್ಟೇ. ಅಲ್ಲೋ ಮಾತ್ರ ನಾನು ಖಾಸಗಿ ಆಗಿರ್ತೀನಿ. ಹೊರಗೆ ಬಂದ ತಕ್ಷಣ ಮತ್ತೆ ಜನ ಸುತ್ತಮುತ್ತ ಇರ್ತಾರೆ. ಆಯಿತು ಅಂತ ಇವರು ಹೊರಟೋಗ್ತಾರೆ. ಸಭೆ ಮುಗಿಯುತ್ತೆ. ಮಾರನೇ ಬೆಳಗ್ಗೆ 5 ಗಂಟೆಗೆ ಮಹಾರಾಜರು ಎದ್ದು ಅವ್ರು ಸ್ನಾನ ಮಾಡುವಾಗ ಅವ್ರು ಬಾತ್ರೂಮ್ಗೆ ಹೋಗ್ತಾರೆ. ಹೋಗಿ ಅವರ ಪಾದಗಳನ್ನು ಇಟ್ಕೋತಾರೆ. ಆಗ ರಮಣರು ಇವರನ್ನು ಕೂರಿಸಿ ಏನಪ್ಪ ಏನು ಅಂತ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ನಾನು ನಿಮ್ಮಲ್ಲಿ ಅರುಣಾಚಲೇಶ್ವರನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು, ದುಡ್ಡಿರೋರಂಥವರಾಗಿರಬೇಕು, ನೆಮ್ಮದಿಯಿಂದಿರಬೇಕು, ಆರೋಗ್ಯದಿಂದಿರಬೇಕು. ಇಷ್ಟನ್ನು ನೀವು ಪ್ರದಾನ ಮಾಡಿ, ನೀವು ದೇವರಲ್ಲಿ ಕೇಳ್ಕೊಳ್ಳಿ, ನೀವು ಆಶೀರ್ವಾದ ಮಾಡಿ. ರಮಣರು ಕೇಳ್ತಾರೆ, ನಿಮಗೇನು ಬೇಡವೇ? ನನಗೇನು ಬೇಡ, ನಮ್ಮ ಪ್ರಜೆಗಳು ಚೆನ್ನಾಗಿದ್ದರೆ ನಾ ಚೆನ್ನಾಗಿದ್ದಂಗೆ ಅಂಥೇಳಿ ಅವ್ರು ಹೊರಟ್ಬಿಡ್ತಾರೆ. ಆಗ ರಮಣರು ಅವ್ರ ಕಾರನ್ನು ತೋರಿಸಿ ಹೇಳ್ತಾರೆ, ಅಲ್ಲಿ ಹೋಗ್ತಾ ಇರತಕ್ಕಂಥವ್ರು ದೈವಾಂಶ ಸಂಭೂತ ಮಹಾರಾಜ. ಯಾಕೆ ಆ ಮಾತು ಹೇಳಿದ್ರಿ ಅಂತ ಶಿಷ್ಯರು ಕೇಳಿದಾಗ ಹೇಳ್ತಾರೆ, ಮಹಾರಾಜರು ಅಲ್ಲಿಂದ ಬೆಂಗಳೂರಿಗೆ ಬಂದು ಕೆಲವೇ ದಿನಗಳಲ್ಲಿ ದೈವಾಧೀನರಾಗಿ ಹೋಗ್ತಾರೆ. ಆಗ ರಮಣರು ಹೇಳ್ತಾರೆ, ನೋಡಿ, ಅವರು ಮೊದಲನೆಯ ಮತ್ತು ಕೊನೆಯ ಭೇಟಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು ನನಗೆ. ದೈವಾಂಶ ಸಂಭೂತ ಮಹಾರಾಜ. ಸರ್, ಜಾಸ್ತಿ ಟೈಮ್ ತಗೊಳ್ಳಲ್ಲ, ಒಂದಷ್ಟು ರ್ಯಾಪಿಡ್ ಫೈರ್ ಕ್ವಶನ್ ಪಟ ಅಂತ 10 ನಿಮಿಷದಲ್ಲಿ ಮುಗಿಸ್ಬೋಣ ಸರ್. 5 ನಿಮಿಷ ಸರ್. ಯಾಕಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಕ್ವಶನ್ಸ್ನ ಕೇಳಿದ್ವಿ, ನಮ್ಮ ಆಡಿಯನ್ಸ್ಗೆ ಸ್ಟೋರಿ ಹಾಕಿದ್ವಿ. ಆಗ ಒಂದಷ್ಟು ಕ್ವಶನ್ಸ್ಗಳು ನಮ್ಮ ಮೈಸೂರು ಲೋಕಲ್ಸ್ಗಳು ಕ್ವಶನ್ಸ್ಗಳನ್ನ ಕೇಳಿದ್ದಾರೆ. ಮುಗಿಸ್ಬೋಣ ಸರ್. 1-2-3 ಜನ ಕ್ವಶನ್ಸ್ ಕೇಳಿದ್ದಾರೆ. ನಮ್ಮ ಏರಿಯಾ ಬಗ್ಗೆ ಹೇಳಿ ಅಂತ. ಅಶೋಕಪುರಂ, KG ಕೊಪ್ಪಲ್, ಗಾಂಧಿನಗರ 3 ಏರಿಯಾ ಬಗ್ಗೆ ಜನ ಕೇಳಿದ್ದಾರೆ. ಅಶೋಕ್ಪುರಕ್ಕೆ ಮುಂಚೆ ಅದು ಕನ್ನೆಗೌಡನ ಕೊಪ್ಪಲು. ಕನ್ನೆಗೌಡ ಅನ್ನೋ ಒಂದು ಭಾಳ ದೊಡ್ಡ ಪೈಲ್ವಾನ. KG ಕೊಪ್ಪಲು ಈಸ್ ಮೆಂಟ್ ಫಾರ್ ಪೈಲ್ವಾನ್ಸ್. ಇತಿಹಾಸದಲ್ಲಿ ದೊಡ್ಡ ಪೈಲ್ವಾನರು, ಪೈಲ್ವಾನ್ ಬಸವಯ್ಯನವರು, ಪೈಲ್ವಾನ್ ಕನ್ನೆಗೌಡರು, ಇವರೆಲ್ಲ ನಮ್ಮ ಮೈಸೂರು ಇತಿಹಾಸದಲ್ಲಿ ಧ್ರುವ ನಕ್ಷತ್ರಗಳಂತೆ ಮಿನುಗಿದವರು. ಅದರಲ್ಲೊಬ್ಬ ಈ ಕನ್ನೆಗೌಡ. ಯಾಕೆ ಕನ್ನೆಗೌಡ ಅಂತಂದರೆ, ಒಂದು ಕುಸ್ತಿ ಬಂದಾಗ, ಮಾರ್ಪಿಟ್ ಕುಸ್ತಿ ಬಂದಾಗ ನಾರ್ತ್ ಇಂಡಿಯಾ ಪೈಲ್ವಾನರ ಮೇಲೆ, ಕನ್ನೆಗೌಡನಿಗೆ ಇಡೀ ಕೊಪ್ಪಲಿನಲ್ಲಿದ್ದಂಥ ಎಲ್ಲ ಬಾಣಂತಿ ಹೆಂಗಸರು ತಮ್ಮ ಎದೆಯ ಹಾಲನ್ನು ಕೊಟ್ಟು ಅವನಿಗೆ ಶಕ್ತಿವಂತನನ್ನಾಗಿ ಮಾಡಿದ್ರು. ಕನ್ನೆಗೌಡರು ಹೋಗಿ ಕುಸ್ತಿ ಗೆಲ್ತಾರೆ. ಅಂಥ ಪೈಲ್ವಾನರು ಕನ್ನೆಗೌಡರು. ಹಂಗಾಗಿ ಅದು ಕನ್ನೆಗೌಡನ ಕೊಪ್ಪಲು. ಮತ್ತು ಅಶೋಕಪುರ ನಮ್ಮ ಮಹಾರಾಜರು ಕೊಟ್ಟಂಥದ್ದು. ಅದು ಮೈಸೂರು ಮಹಾರಾಜರು ಅಶೋಕಪುರಂ ಜನತೆ ನಾನು ಇವತ್ತಿಗೂ ಇಲ್ಲೂ ನೆನ್ಕೋತೀನಿ. 1897ನಲ್ಲಿ ಮೈಸೂರು ಅರಮನೆಗೆ ಬೆಂಕಿ ಬಿದ್ದಾಗ 1 ವಾರ ಮನೆಗೂ ಹೋಗ್ದಂಗೆ ದೊಡ್ಡಕೆರೆಯಿಂದ ನೀರು ಹೊತ್ಕೊಂಬಂದು, ಇವತ್ತು ಎಕ್ಸಿಬಿಷನ್ ಗ್ರೌಂಡ್ ದೊಡ್ಡಕೆರೆಯಲ್ಲಿ ನೀರಿತ್ತು, ನೀರು ಎತ್ಕೊಂಬಂದು ನೀರು ಹಾಕಿ ಬೆಂಕಿ ಆರ್ಸೋಕ್ಕೆ ಸಹಾಯ ಮಾಡಿದವರು ಇದೇ ಅಶೋಕಪುರಂ ಜನತೆ.
ಮಹಾರಾಜರವ್ರಿಗೆ ತುಂಬ ದಾನ ಅಂದರೆ ತುಂಬ ಬಹುಮಾನಗಳನ್ನು ಕೊಟ್ಟರು. ಅದರಲ್ಲಿ ಅಶೋಕ್ಪುರನೂ ಒಂದು, ವಿಳೆದೆಲೆ ತೋಟ, ಇವೆಲ್ಲ ಮಹಾರಾಜರು ಕೊಟ್ಟಂಥ ಕೊಡುಗೆ ಅದು ಅಶೋಕ್ಪುರ. ಗಾಂಧಿನಗರ ಇತ್ತೀಚಿನ ಇದು ಗಾಂಧಿನಗರ, ಹಾಗಾಗಿ ಅದು ತುಂಬ ಇತಿಹಾಸ ಏನಿಲ್ಲ ಗಾಂಧಿನಗರಕ್ಕೆ, ಅದು ಇತ್ತೀಚಿನ ಇದು. ಓಕೆ, ಧರ್ಮೇಂದ್ರ ಅವರೇ, ಪ್ರಜಾಪ್ರಭುತ್ವ ಹಾಗೂ ರಾಜಪ್ರಭುತ್ವ ತುಲನೆ ಮಾಡಿದಾಗ ಅಂದರೆ ತಕ್ಕಡಿಗೆ ಹಾಕಿದಾಗ ಮೈಸೂರು ಯಾವ ಪ್ರಭುತ್ವದಲ್ಲಿ ಅತ್ಯುತ್ತಮ ಸ್ಥಿತಿಯಲ್ಲಿತ್ತು ಇದೆಯಾ ಅಂತ ಕೇಳ್ತಾ ಇದ್ದಾರೆ. ಮೈಸೂರಿಗೆ ಸಂಬಂಧಪಟ್ಟಂತೆ ಮೈಸೂರು ರಾಜರಿದ್ದಂಗೆ ಪ್ರಜಾಪ್ರಭುತ್ವವನ್ನು, ಯಾಕೆಂದರೆ ಭಾರತದ ಮೊದಲ ಪ್ರಜಾಪ್ರತಿನಿಧಿ ಸಭೆ ನಾವೇ ನಡೆಸಿದ್ದು 1881ನಲ್ಲಿ. ಭಾರತದ ಪ್ರಜಾಪ್ರಭುತ್ವದ ಜನಕನೇ ಮಹಾರಾಜರ ತಂದೆ 10ನೇ ಚಾಮರಾಜ ಒಡೆಯರು, ಅವರೇ ಮೊದಲ ಪ್ರಜಾಪ್ರಭುತ್ವ ತಂದವರು. ಸೊ ನಾವು ಈಗ 225 ವರ್ಷದಿಂದನೂ ನಾವು ಡೆಮಾಕ್ರಸಿಯಲ್ಲೇ ಇದ್ದೀವಿ. ಮಹಾರಾಜರಿದ್ದಂಗೆ ಡೆಮಾಕ್ರಸಿಯಲ್ಲಿದ್ದಂಥ ಪುಣ್ಯ ಭಾರತದಲ್ಲಿ ಯಾರಿಗಾರಿದ್ರೆ ಅದು ಮೈಸೂರಿಗರಿಗೆ, ಮೈಸೂರು ದೇಶದವ್ರಿಗೆ. ಚಾಮರಾಜನಗರದಿಂದ ಹರಿಹರದವರೆಗೆ ಮೈಸೂರು ದೇಶ. ನಮಗೆ ಮುಂಚೆಯಿಂದನೇ 200 ವರ್ಷದಿಂದ ಡೆಮಾಕ್ರಸಿ ಇದೆ. ರೆಸ್ಟ್ ಆಫ್ ದಿ ಇಂಡಿಯಾಗೆ 1956 ಬಂದಿರೋದು, ಆಮೇಲೆ 1915 ಬಂದಿರೋದು, ನಮಗೆ ಮುಂಚೆಯಿಂದ ಇದೆ. ಧರ್ಮೇಂದ್ರ ಅವರ ಟಾಪ್ 5 ಹೀರೋಗಳು ಯಾರು? ಇತಿಹಾಸಕಾರರು, ಮಹಾರಾಜಗಳಾಗಿರ್ಬೋದು, ಯಾರಾದರೂ ಕೂಡ ಟಾಪ್ 5 ಹೀರೋಗಳು ಅಂದರೆ ನಿಮ್ಮ ಹೀರೋಗಳು ಯಾರು? ಯಾರ್ಯಾರು ಅಂತಂದರೆ ನನಗೆ 3ನೇ ಇಲ್ಲಿಂದ ಹೇಳ್ಕೊಳ್ಳೋದವ್ರೆ ಕೃಷ್ಣದೇವರಾಯರು, ಪ್ರೌಢದೇವರಾಯರು, 3ನೇ ವೀರಬಲ್ಲಾಳ್ ಮಹಾರಾಜರು, ಅಮೋಘ ವರ್ಷ ನೃಪತುಂಗ, ಇಮ್ಮಡಿ ಪುಲಿಕೇಶಿ ಮತ್ತು ಮಯೂರ ವರ್ಮ. ಹಿಂದೆಯಿಂದ ಹೇಳ್ಕೊಂಡು ಹೋಗಿದ್ದೀನಿ. ಸರ್, ಈಗ ಲಾಸ್ಟ್ ಕ್ವೆಶ್ಚನ್, ಒಂದಷ್ಟು ಜಿಲ್ಲೆಗಳ ಹೆಸರು ಹೇಳ್ತೀನಿ, ಒಂದೊಂದೇ ವರ್ಡು, ಫ್ಯೂ ವರ್ಡ್ಸಲ್ಲಿ ಒಂದೊಂದೇ ವರ್ಡು. ವಿಜಯನಗರ ಅಂದರೆ ನಮ್ಮ ವಿಜಯನಗರ ಸಾಮ್ರಾಜ್ಯ. ವಿಜಯನಗರ ಅಂದರೆ ವಿಜಯನಗರ, ನಾವು ಎಂದಿಗೂ ಮರೆಯದ ವಿಜಯನಗರ ಸಾಮ್ರಾಜ್ಯ. ತುಮಕೂರು ಈಗ ಊರಾಗಿತ್ತು. ತುಮಕೂರು ಒನ್ ಆಫ್ ದಿ ಓಲ್ಡೆಸ್ಟ್ ಶಿಲಾಯುಗ ಇದ್ದಂಥ ಭೂಮಿ ತುಮಕೂರು. ತುಂಬ ಪುರಾತನವಾದಂಥ ಅಜಮಾಸು 4-5 ಸಾವಿರ ವರ್ಷಗಳ ಇತಿಹಾಸ ಅಂತ ಇರೋವಂಥ ಊರು ತುಮಕೂರು. ಶಿವಮೊಗ್ಗ ನಮ್ಮ ಕೆಳದಿ ಸಂಸ್ಥಾನದ ಅರಸರು ಅರಳದಂಥ ಊರು ಶಿವಮೊಗ್ಗ. ರಾಮನಗರ ಮತ್ತೆ ಅದೇ ಥರ ಹೇಳೋದಾದರೆ ಶಿಲಾಯುಗದ ಮಾನವರು ತಮ್ಮ ಊರನ್ನೇ ನಿರ್ಮಾಣ ಮಾಡಿದಂಥವರು ರಾಮನಗರ. ಚಿಕ್ಕಮಗಳೂರು ಅದ್ಭುತವಾದಂಥ ಊರು. ಚಿಕ್ಕಮಗಳೂರಿನಲ್ಲೂ ಸಹ ನಾವು ಮಹಾರಾಜರ ಹೆಜ್ಜೆ ಗುರುತುಗಳನ್ನು ನೋಡ್ಬೋದು. ಚಿಕ್ಕಮಗಳೂರಲ್ಲಿ ಇಷ್ಟು ಅದ್ಭುತವಾದಂಥ ಸಿರಿ ಇದೆ ಅಂತ ಕಂಡಿಡ್ಕೊಂಡವರೇ ಮಹಾರಾಜರು. ಚಿತ್ರದುರ್ಗ ನಮ್ಮ ಮೈರು ನೆರವೇರಿಸುವಂಥ ರೋಮಾಂಚಕ ಇತಿಹಾಸ ಇರುವಂಥ ಊರು. ಮದಕರಿ ನಾಯಕರು ಆಳದಂಥವರು ಚಿತ್ರದುರ್ಗ. ಗಡಿನಾಡು ಚಾಮರಾಜನಗರ ಒಂದು ಕಾಲದಲ್ಲಿ ನಾವು ನೋಡಿ, ಹೆಗ್ಗಡದೇವನ ಕೋಟೆಯನ್ನು ಕೀರ್ತಿಪುರ ಅನ್ನೋಂಥದ್ದನ್ನು ನಾವು ರಾಜಧಾನಿಯಾಗಿ ಮಾಡಿಕೊಂಡು ಪುನ್ನಾಟ ದೇಶ ಅರಸರು ಅಂತ ಆಗೆಲ್ಲ ಚಾಮರಾಜನಗರನೂ ಅದಕ್ಕೆ ಸೇರಿತ್ತು. ಚಾಮರಾಜನಗರ ನಮ್ಮ ಕೈ ತಪ್ಪಿ ಹೋಗ್ಬೋದಾಗಿದ್ದು ನಾವು ವಾಪಸ್ ತಗೊಂಡಂಥ ಕೊನೆ ಕ್ಷಣದಲ್ಲಿ ಕೈ ತಪ್ಪು ತಗೋಬೇಕಾದ್ರೆ ವಾಪಸ್ ಇಟ್ಕೋತೀವಲ್ಲ, ಹಂಗೆ ಹಿಡ್ಕೊಂಡಂಥ ಊರು ಚಾಮರಾಜನಗರ. ಇಲ್ಲದೇ ಊಟಿ ಜೊತೆಗೆ ಚಾಮರಾಜನಗರನ ಹೊಟ್ಟೋಗೋದವ್ರಿಗೆ ನಾವು ಸೇರಿಸ್ಕೊಂಡಂಥ ಊರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವೈಭವಯುತವಾದಂಥ ಕಾಡುಗಳು ಮತ್ತು ಗಿರಿದುರ್ಗಗಳು ಅಂತ ಹೇಳ್ಬೋದು. ಧಾರವಾಡ ಒಂದು ಕಲ್ಲು ಹೆಸರು ಒಂದು ಸಾಹಿತಿ ಮನೆ ಮೇಲೆ ಬೀಳುತ್ತೆ ಅಂತೀವಲ್ಲ, ಮೈಸೂರು ರಿಪ್ಲಿಕಾ ನೀವು ಕರ್ನಾಟಕದಲ್ಲಿ ನೋಡಬೇಕು ಅಂದರೆ ಧಾರವಾಡ. ದಕ್ಷಿಣ ಕನ್ನಡ ಜಿಲ್ಲೆ ನಿಮಗೆ ತುಂಬ ಸ್ವಾಭಿಮಾನಿ ರಾಜರು, ತುಂಬ ಸ್ವಾಭಿಮಾನಿ ಕೆಚ್ಚದೆಯ ರಾಣಿ ಅಬ್ಬಕ್ಕ ಚೌಟ ಪೋರ್ಚುಗೀಸರನ್ನು ಮಣಿಸಿ ತನ್ನ ಸ್ವಾಭಿಮಾನವನ್ನು ಎತ್ತಿ ಹಿಡಿದಂಥ ಮಹಿಳೆ ದಕ್ಷಿಣ ಕನ್ನಡ, ಉಲ್ಲಾಳದ ರಾಣಿ ಅಬ್ಬಕ್ಕ. ಕೊನೆಯದಾಗಿ ನಮ್ಮ ಮೈಸೂರು ಇದೆಲ್ಲದರ ಕಿರೀಟ ಸರ್, ಇವೆಲ್ಲದರ ಕಿರೀಟ ನಮ್ಮ ಮೈಸೂರು. ಈ ಮೈಸೂರನ್ನ ನಾವು ಹಿರಿಮೆಯನ್ನು ಕಳ್ಕೊಳ್ಳೋದಕ್ಕೆ ನನಗೆ ಬೇಸರ ಇದೆ. ನಾನು ಆಗಲೇ ಹೇಳಿದಾಗೆ ಮೈಸೂರನ್ನು ನಾವು ಕಳ್ಕೊಬಾರ್ದು ಅಂತ ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಮೈಸೂರು ನಮ್ಮ ಮೈಸೂರಾಗಿ ಉಳಿಲಿ, ಬೌದ್ಧಿಕತೆ ಶ್ರೀಮಂತಿಕೆಯಿಂದ ಉಳಿಲಿ. ಇಲ್ಲಿ ಬೌದ್ಧಿಕ ಶ್ರೀಮಂತರಿದ್ದರು ಮೈಸೂರಲ್ಲಿ, ದುಡ್ಡಿರೋರೆಲ್ಲ ಬೆಂಗಳೂರಲ್ಲಿದ್ದಾಗ. ಮೈಸೂರಲ್ಲಿದ್ದವರೆಲ್ಲ ಬೌದ್ಧಿಕವಾಗಿ ಅತಿ ಶ್ರೀಮಂತರು. ಕಲೆಯಲ್ಲಿ, ನಾಟ್ಯದಲ್ಲಿ, ವೀಣೆಯಲ್ಲಿ, ಸಂಗೀತದಲ್ಲಿ, ಶಿಲ್ಪಕಲೆಯಲ್ಲಿ, ಜ್ಞಾನದಲ್ಲಿ, ಇತಿಹಾಸದಲ್ಲಿ, ವಿಜ್ಞಾನದಲ್ಲಿ ಮೈಸೂರಲ್ಲಿದ್ದರು. ಇವರೆಲ್ಲ ಮೈಸೂರಲ್ಲಿದ್ದರು. ಸರ್ವೇಪಲ್ಲಿ ರಾಧಾಕೃಷ್ಣನಿಂದ ಹಿಡಿದು ಕುವೆಂಪುಯಿಂದ ಹಿಡಿದು ಎಲ್ಲ ಮೈಸೂರಲ್ಲಿದ್ದರು. ಸರಂಬಿಯಿಂದ ಹಿಡಿದು ಎಲ್ಲ ಮೈಸೂರಲ್ಲಿದ್ದರು. ಹಾಗಾಗಿ ಮೈಸೂರು ಅಂಥವರಿಂದ ತುಂಬಲಿ. ಯಾವನ 1000 ಕೋಟಿ ಇರೋನು ಮೈಸೂರಿಗೆ ಬಂದರೆ ಯಾವನಿಗೂ ಪ್ರಯೋಜನ ಇಲ್ಲ. ಯಾವನ ಅತಿ ಬುದ್ಧಿವಂತ ಒಬ್ಬ ಮೈಸೂರಿಗೆ ಬಂದು ತನ್ನ ಜ್ಞಾನವನ್ನು ಇನ್ನೊಂದು 4 ಜನಕ್ಕೆ ಹರಡಲಿ ಅಂತ ನನ್ನ ಆಸೆ. ಓಕೆ ಸರ್, ಕೊನೆಯದಾಗಿ ನಮ್ಮ ಯುವ ಪೀಳಿಗೆಗೆ ಏನು ಹೇಳ್ತೀರಾ ಸರ್ ಈ ಒಂದು ಕಾರ್ಯಕ್ರಮ? ಯುವ ಪೀಳಿಗೆಗೆ ನಾನು ಏನು ಹೇಳ್ತೀನಿ, ನಿಮ್ಮ ಸ್ವಚ್ಛಂದವಾಗಿ ನಿಮ್ಮ ಬದುಕನ್ನು ಇವತ್ತು ಭಗವಂತ ಕೊಟ್ಟಿದ್ದಾನೆ. ಸ್ಕಿಲ್ ಕಲ್ತ್ಕೊಳ್ಳಿ, ಯಾವುದಾದ್ರು ಒಂದು ಸ್ಕಿಲ್ ಕಲ್ತ್ಕೊಳ್ಳಿ. ನಿಮ್ಮ ಹತ್ರ ಜಾಸ್ತಿ ಟೈಮ್ ಇಲ್ಲ, ನಿಮ್ಗೆ 40 ವರ್ಷಕ್ಕೆ ನಿಮ್ಮ ರಿಟೈರ್ಮೆಂಟ್. ಯಾಕೆಂದರೆ ಜಗತ್ತು ಅತ್ಯಂತ ವೇಗವಾಗಿ ಬೆಳೀತಾ ಇದೆ, ಪಾಪ್ಯುಲೇಷನ್ ಸಿಕ್ಕಾಪಟ್ಟೆ ಇದೆ. ಬೀದಿ ಗಲ್ಲಿಗಳಲ್ಲಿ ಇವತ್ತು ಇಂಜಿನಿಯರ್ಸ್ಗಳು ಇದ್ದಾರೆ. ಸೊ ಇಂಜಿನಿಯರಿಂಗ್ ಮಾಡದೆ ನಂಗೆ ಕೆಲಸ ಸಿಕ್ಕಲಿಲ್ಲ ಅಂತ ಕೊರಗಬೇಡಿ. ಯಾವುದಾದ್ರು ಒಂದು ಸ್ಕಿಲ್ ರೂಢಿಸ್ಕೊಳ್ಳಿ. ಆ ಸ್ಕಿಲ್ ನಿಮ್ಮ ಬದುಕನ್ನು ಕಟ್ಟೋ ಥರ ನೋಡ್ಕೊಳ್ಳಿ. ನೀವು ಯಾವ ಕೆಲಸನ ಪ್ರೀತಿಸ್ತೀರಿ ಅದನ್ನೇ ನೀವು ಉದ್ಯೋಗವನ್ನಾಗಿ ಮಾಡ್ಕೊಳ್ಳಿ. ನಿಮಗೆಲ್ಲ ಅವಕಾಶ ಇದೆ. ನಮ್ಮ ಕಾಲದಲ್ಲಿ ಅದಿರಲಿಲ್ಲ, ನಿಮ್ಮ ಕಾಲದಲ್ಲಿ ಎಲ್ಲ ಅವಕಾಶ ಇದೆ. ನೀವೊಂದು ಒಳ್ಳೆ ದೋಸೆ ಹಾಕಿದ್ರೆ ಸಾಕು 1 ಕೋಟಿ ಸಂಪಾದನೆ ಮಾಡ್ಬೋದು.
ಸೊ ಆ ರೀತಿ ಇವತ್ತು ಬದುಕಿದೆ. ಎಲ್ಲದಕ್ಕೂ ಆಪ್ಷನ್ ಓಪನ್ ಕೊಟ್ಟಿದ್ದಾನೆ ಭಗವಂತ. ನೀವು ಯಾವ ರಂಗದಲ್ಲಾದ್ರೂ ಸಕ್ಸಸ್ ಆಗ್ಬೋದು. ನಿಮ್ಮ ಹತ್ರ ಒಂದು 10,000 ರಂಗ ನಿಮ್ಮ ಮುಂದೆ ಇದೆ, ಆಯ್ಕೆ ಮಾಡ್ಕೊಳ್ಳಿ. ಸ್ವಚ್ಛಂದವಾಗಿ ಬದುಕು ನಿಮ್ಮದಾಗಲಿ, ಒಳ್ಳೆಯದಾಗಲಿ. ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇಂಡಿಯನ್ ಟಿ ವಿ ವೀಕ್ಷಕರಿಗೆ ಮತ್ತು ಇಂಡಿಯನ್ ಟಿ ವಿ ಎಲ್ಲ ಸಿಬ್ಬಂದಿಗಳಿಗೆ ನಾನು ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಿ. ನಿಮಗೆಲ್ಲ ಅನಂತಾನಂತ ವಂದನೆಗಳು. ಈ ಟಿ ವಿ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ, ಮತ್ತಷ್ಟು ದೊಡ್ಡವ್ರನ್ನ ಇಲ್ಲಿ ಕರೆಸೋಂಗಾಗಲಿ, ಇದು ನ್ಯಾಷನಲ್ ಲೆವೆಲ್ ಟಿ ವಿ ಆಗಲಿ ಅಂತ ನಾನು ಹಾರೈಸ್ತೀನಿ. ಮತ್ತೊಮ್ಮೆ ಧನ್ಯವಾದಗಳು ಸರ್. ತುಂಬ ಟೈಮ್ ಕೊಟ್ಟು ನಮಗೆ ಸಾಕಷ್ಟು ವಿಚಾರಗಳನ್ನು ನಮಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮನ್ನ ಬಿಟ್ಕೊಡೋಕೆ ನಮಗಂತೂ ಇಷ್ಟ ಇಲ್ಲ, ಇನ್ನೂ ಗಂಟೆಗಟ್ಟಲೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ ಆಸೆ, ಬಟ್ ಅದು ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ.